ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ನಕಲಿ ಔಷಧಿ ಜಾಲದ ತನಿಖೆಗೆ ಅಂತ ಎಸ್ಐಟಿ ರಚನೆ ಮಾಡಲಾಗಿದೆ. ಜಂಟಿ ಪೊಲೀಸ್ ಆಯುಕ್ತ ಸಿ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆ ಮಾಡಲಾಗಿದೆ. ನಕಲಿ ಮೆಡಿಸಿನ್ಸ್ಗಳು 6 ಕೋಟಿಗೂ ಹೆಚ್ಚು ಮೌಲ್ಯದ ಔಷಧಿಗಳು ಪತ್ತೆಯಾಗಿದ್ದು, ಈ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ರಚನೆಯಾಗಿದೆ. ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂತ ನಕಲಿ ಔಷಧಿಗಳ ಅಕ್ರಮ ಜಾಲವನ್ನ ಪೊಲೀಸರು ಭೇದಿಸಿದ್ರು. ವಂಶೀಕೃಷ್ಣ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆಗೆ ಆದೇಶಿಸಲಾಗಿದೆ. ಸದಸ್ಯರನ್ನಾಗಿ ಎಸ್ಐಟಿ ತಂಡದಲ್ಲಿ 5ರನ್ನ ಸದಸ್ಯರನ್ನಾಗಿ ನೇಮಕ ಮಾಡಿರುವಂತ ಸರ್ಕಾರ, ಔಷಧ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳು ಸೇರಿ ಎಸ್ಐಟಿ ತಂಡ ರೆಡಿ. ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶಿವಪ್ರಕಾಶ್ ದೇವರಾಜು, ಲೋಕೇಶ್ ಬಿ ಜಗಲಾಸರ್, ಸಹಾಯಕ ಔಷಧ ನಿಯಂತ್ರಣಕಾರರಾದ ಮಂಜುನಾಥ್ ರೆಡ್ಡಿ, ನಮಿತಾ ಹಲ್ಲೂರು, ಔಷಧ ನಿರೀಕ್ಷಕರಾದ ನೇಹಾ ಮುರ್ಗಿ ಅವರಿಂದ ತನಿಖಾ ತಂಡ ರಚನೆಯಾಗಿದೆ. ಒಟ್ಟು 5 ಜನ ಸದಸ್ಯರಿರುವಂತ ತಂಡ ಇದು. ನಕಲಿ ಔಷಧಿಗಳನ್ನ ಪತ್ತೆ ಹಚ್ಚಿದಂತ ಪೊಲೀಸರು ತದನಂತರದಲ್ಲಿ ಈಗ ಎಸ್ಐಟಿ ರಚನೆಯೂ ಆಗಿದೆ. ಬಿಡದಿ ಬಳಿ ಇದ್ದಂತ ಒಂದು ಫ್ಯಾಕ್ಟರಿಯಲ್ಲಿ ನೋಡೋದಕ್ಕೆ ಫಾರ್ಮ್ ಹೌಸ್ ತರ ಕಾಣುತ್ತೆ, ಆದ್ರೆ ಒಳಗೋಗಿ ನೋಡಿದ್ರೆ ನಕಲಿ ಔಷಧಿಗಳು ಪತ್ತೆಯಾಗಿತ್ತು. ಅದರಲ್ಲೂ ಕೂಡ ICU ಟ್ರೀಟ್ಮೆಂಟ್ ವರೆಗೂ ಹೋಗುವಂತ ಮೆಡಿಸಿನ್ಸ್ ಇವು. ಕ್ಯಾನ್ಸರ್ ಪೇಷಂಟ್ಸ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡು ಹೈ ವ್ಯಾಲ್ಯೂ ಇಂಜೆಕ್ಷನ್ಸ್ ಇರ್ಬೋದು, ಜೊತೆಗೆ ಮಾತ್ರೆಗಳು, ಇವೆಲ್ಲವೂ ಕೂಡ ಇಲ್ಲಿ ಮಾರಾಟವಾಗ್ತಾ ಇದ್ರು. ಯಾವ್ಯಾವ ಮೆಡಿಕಲ್ಗೆ, ಹಾಸ್ಪಿಟಲ್ಗೆ, ಫಾರ್ಮಸಿಗಳಿಗೆ, ಯಾವ್ಯಾವ ಕ್ಯಾನ್ಸರ್ ಪೇಷಂಟ್ಸ್ ಮನೇಲೂ ಈ ಮೆಡಿಸಿನ್ಸ್ ಇದ್ದಾವೋ ಗೊತ್ತಿಲ್ಲ. ಹಾಗಾಗಿ ಆರೋಗ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆಗೆ ಎಸ್ಐಟಿ ರಚನೆ ಆಗಿದ್ದು, ಈ ಔಷಧಿಗಳು ಎಲ್ಲೆಲ್ಲಿ ಸಪ್ಲೈ ಆಗಿದ್ದಾವೆ ಅವೆಲ್ಲವನ್ನು ಕೂಡ ಜಪ್ತಿ ಮಾಡೋದಕ್ಕೆ ಅಂತ ಈಗ 5 ಜನ ಸದಸ್ಯರಿರುವಂತ ಎಸ್ಐಟಿ ತಂಡ ರಚನೆ ಆಗಿದೆ. ಕಾರ್ಯಾಚರಣೆ ಆದಷ್ಟು ವೇಗವಾಗಿ ಆಗ್ಲಿ ಅಂತ, ಯಾಕೆಂದ್ರೆ ಈ ಮೆಡಿಸಿನ್ಸ್ ಇನ್ನೂ ಅದೆಷ್ಟು ಜನ ತಗೋತಿದಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಮೆಡಿಸಿನ್ ಮೇಲೆ ಇರುವಂತ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅದು ಎಕ್ಸ್ಪೈರ್ ಆಗಿರೋದಾ ಅಥವಾ ಬ್ಯಾನ್ ಆಗಿರುವಂತ ಬ್ಯಾಚ್ ನ ಔಷಧಿನ ಅದು ನಿಮಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಆರೋಗ್ಯ ಇಲಾಖೆಗೂ ಅಥವಾ ಪೊಲೀಸರಿಗೂ ಮಾಹಿತಿಯನ್ನ ಕೊಟ್ರೆ ನೀವು ಯಾವ ಮೆಡಿಕಲ್ ಇಂದ ಖರೀದಿ ಮಾಡಿದಿರಿ, ಆ ಮೆಡಿಕಲ್ಗೆ ಈ ಔಷಧಿಗಳು ಸಪ್ಲೈ ಆಗಿದೆಯಾ, ಹಾಸ್ಪಿಟಲ್ಗೆ ಸಪ್ಲೈ ಆಗಿದೆಯಾ, ಅದನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಅನುಕೂಲ ಆಗುತ್ತೆ.